ಹೇಳುವಂತಹ ಒಂದು ಸಂಭ್ರಮದ ಸಭೆ. ಇದಕ್ಕೆ ಕಾರಣವಾದ ಎಲ್ಲಾ ಹೋರಾಟಗಾರರಿಗೆ ನನ್ನ ಅಭಿನಂದನೆಗಳು, ಧನ್ಯವಾದಗಳು. ನಿಮಗೂ ಅಷ್ಟೇ. ಇನ್ನು ಮುಂದಿನ ಮಾತು ನಾನು ವಾಸುವರ ಮಾತನ್ನ ಕಂಟಿನ್ಯೂಸ್ ಆಗಿ ಮಾತಾಡ್ತೀನಿ. ಈ ಹೋರಾಟದ ಬಗ್ಗೆ ನಮಗೆ ಗೊತ್ತು, ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ಗೊತ್ತು. ಆದ್ರೆ ನಮ್ಮ ಮುಂದೆ ಏನಿದೆ ಈಗ, ನಮ್ಮ ಮಹಾಪ್ರಭುಗಳ ಬಗ್ಗೆ ಮಾತಾಡ್ತೀನಿ. ಮಹಾಪ್ರಭುಗಳು ಅಂತ ಯಾಕೆ ಕರಿತೀನಿ ಅವ್ರನ್ನ ಅಂದ್ರೆ ಅಣಕ ಅನ್ಕೊಂಡಿದ್ದಾರೆ. ಅಣಕ ಅಲ್ಲ, ಅದು ಏಕವಚನದಲ್ಲಿ ಮಾತಾಡಬಾರ್ದು ಅಂತಲ್ಲ. ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು, ಮಹಾಪ್ರಭುಗಳು, ಮಹಾರಾಜರು ಇರಬಾರ್ದು. ಆದ್ರೆ ಅವ್ರು ಇರಬೇಕು ಅನ್ಕೊಂಡಿದ್ದಾರೆ. ಇವತ್ತು ನೋಡಿ, ಮಹಾಪ್ರಭುಗಳು, ದಿಲ್ಲಿಯ ಮಹಾಪ್ರಭುಗಳು ಮೈಸೂರಿನ ಮಹಾರಾಜರನ್ನು ನೋಡಕ್ಕೆ ಮೈಸೂರಿಗೆ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ತುಂಬಾ ಟ್ರಾಫಿಕ್ ಇತ್ತು. ಏನು ಅಂತ ಕೇಳಿದೆ, ಬಹಳಷ್ಟು ಜನ ಬಸ್ಗಳಲ್ಲಿ ಆ ಪ್ರಸಂಗವನ್ನು ನೋಡ್ಲಿಕ್ಕೆ ಜನರನ್ನು ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಹಾರಾಜರ ಕೃಪಕಟಾಕ್ಷದಲ್ಲಿ ಮಹಾಪ್ರಭುಗಳ ಗೆಲ್ಲಕ್ಕೆ ಜನರನ್ನ ಬಸ್ ಹತ್ತಿಸ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಕೋವಿಡ್ ಸಂಕಷ್ಟ ಕಾಲದಲ್ಲಿ ನಡೀತಿರೋ ಜನರಿಗೆ ಒಂದು ಬಸ್ ಒಂದು ಲಾರಿ ಕಳಿಸೋ ಯೋಗ್ಯತೆ ಇರಲಿಲ್ಲ ಇವುಗಳಿಗೆ. ಇವರು ಬಡವರ ಪರ ಅಲ್ಲ, ಇವರು ರೈತರ ಪರ ಅಲ್ಲ, ಹೆಣ್ಮಕ್ಳ ಪರ ಅಲ್ಲ. ಇವತ್ತಿನ ಮಾತಿಗೆ ಬರೋಣ. ಒಬ್ಬ ದಾರಿ ತಪ್ಪಿದ ಮಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಹಳ್ಳಿಲಿ ಹೆಣ್ಮಕ್ಳು ದಾರಿ ತಪ್ಪೋದ್ರಿಂದ ಅರ್ಥ ಗೊತ್ತಿದ್ದು ಮಾತಾಡಿದ್ರ, ಗೊತ್ತಿಲ್ಲದೆ ಮಾತಾಡಿದ್ರ, ಏನಾಗಿದೆ ನನ್ನ ಕರ್ನಾಟಕದ ಜನತೆಗೆ ಇಷ್ಟು ವರ್ಷಗಳಿಂದ ನೀವು ದಾರಿ ತಪ್ಪಿರೋದು ನೋಡ್ತಾನೆ ಇದೀವಿ. ದಾರಿ ತಪ್ಪಿರೋದು ನೀವ ನಾವ ಹೇಳಿ? ಬಡವರ ಪಕ್ಷ, ರೈತರ ಪಕ್ಷ ಅಂತಾರೆ. ಅದ್ರ ಜೊತೆ ಇರೋದು ರೈತರ ವಿರೋಧಿ ಮಹಾಪ್ರಭುಗಳ ಜೊತೆ. ಅಲ್ಲಿಯ ಬಿಸಿಲು, ಅಲ್ಲಿಯ ಮಳೆಗೆ ನೂರಾರು ಜನ ಸತ್ತವರಿಗೆ, ನೊಂದವರಿಗೆ ಆಸರೆಯಾಗಿಲ್ಲ ಆ ಮಹಾಪ್ರಭುಗಳು. ಅವ್ರ ಜೊತೆ ನೀವು ಇವತ್ತು ಕುಮ್ಮಕ್ ಮಾಡಿಕೊಂಡು ನಮ್ಮ ಮನೆಯ ಹೆಣ್ಣು ಮಕ್ಕಳು ದಾರಿ ತಪ್ಪಿದೆ ಅಂತ ಹೇಳ್ತೀರಾ? ನಾಚಿಕೆ, ಮಾನ, ಮರ್ಯಾದೆ ಇರಬೇಕು ನಿಮ್ಗಳಿಗೆ. ಆ ಮಹಾಪ್ರಭು ಇದಾನಲ್ಲ, ಒಂದು ಭಾಷೆ, ಒಂದು ದೇಶ, ಒಂದು ಪಕ್ಷ, ಅವ್ರಿಗೆ 2 ನಾಲ್ಗೆ. ಈ ದಾರಿ ತಪ್ಪದ ಮಗನಿಗೂ 2 ನಾಲ್ಗೆ. ಅಲ್ವೇನ್ರಿ? ಅಲ್ಲ ಸ್ವಾಮಿ, ಮೊನ್ನೆ ಚುನಾವಣೆಗೆ ಮುಂಚೆ ಆ ಮಹಾಪ್ರಭುನ ಬಾಯಿಗೆ ಬಂದಂಗೆ ಕಾಕರಿಸಿ ಉಗಿದ್ರಿ. ಆ ಮಹಾಪ್ರಭುನು ಬಂದು ತಂದೆ, ಮಗ, ಮೊಮ್ಮಗ ಅಂತ ಕುಟುಂಬ ರಾಜಕಾರಣ ಮಾಡಿದ್ರು, ಅವರು ಕಾಕರಿಸಿ ಉಗಿದ್ರು. ಚುನಾವಣೆ ಬಂದ ತಕ್ಷಣ ಇಬ್ರು ಅಪ್ಕೊಂಡು ಉಗಿದ್ ನೆಕ್ಕೊಂಡು ಕೂತಿದಿರಲ್ಲ, ನಾಚಿಕೆ ಮಾಡೋದಿಲ್ಲ. ಉಗಿಸ್ಕೊಂಡವನಿಗೆ ನಾಚಿಕೆ ಇಲ್ಲ, ಉಗಿದವನಿಗೆ ನಾಚಿಕೆ ಇಲ್ಲ. ನೋಡೋರು ನಮ್ಗಿದ್ಯಪ್ಪ ನಾಚಿಕೆ, ಮಾನ, ಮರ್ಯಾದೆ. ಇಂಥವ್ರಿಗೆ ಈಗ ದೇಶ ಕೊಡಕ್ಕಾಗತ್ತೆ ಅಲ್ರಿ? ಒಂದು ರಾಜ್ಯಕ್ಕೆ ಪ್ರತಿನಿಧಿಗಳು ಹೆಂಗಿರ್ಬೇಕು? ನಾವೊಂದು 27 ಜನ ಪ್ರತಿನಿಧಿಗಳು ಇಲ್ಲಿಂದ ಕಳಿಸಿದ್ವಿ ಈ ಮಹಾಪ್ರಭುವಿನ ಆಸ್ಥಾನಕ್ಕೆ. ಮಹಾಪ್ರಭುವಿಗೆ ಪ್ರತಿನಿಧಿಗಳು ಬೇಡ, ಅವನ ಆಸ್ಥಾನಕ್ಕೆ ವಿದೂಷಕರುಗಳು. 27 ಜನ ವಿದೂಷಕರು. ಈ ಸಲ ಎಷ್ಟು ಜನ ವಿದೂಷಕರನ್ನು ಕಳಿಸ್ಬೇಕು ಅಂತ ನಾವು ನಿರ್ಧಾರ ಅಲ್ವೇ? ಬರ ಪರಿಹಾರ, ಮೊನ್ನೆ ನೋಡಿ ಎಂತ ದೊಡ್ಡ ಮಹಾಪ್ರಭುಗಳ ಕೇಸು ಸುಳ್ಳು ಮೊನ್ನೆ ಬರೀತಿದ್ರು. ಅಲ್ಲ, ಕರ್ನಾಟಕಕ್ಕೆ ಬರಹ ಪರಿಹಾರ ಬೇಕು ಅಂತ ಸೆಪ್ಟೆಂಬರ್ನಲ್ಲೇ ಮೀಟಿಂಗ್ ಮಾಡಿ, ನವೆಂಬರ್ ಡಿಸೆಂಬರ್ಗೆ ಈ ಮಹಾಪ್ರಭುಗಳಿಗೂ ಮತ್ತು ಆ ಚಾಣಕ್ಯರಿಗೆ ಶಾಲು ಎಲ್ಲ ಕೊಟ್ಟು ನಮಗೆ ಬೇಕಾದ ಹಣ ನಮಗೆ ಬರಬೇಕು ಅಂತಂದ್ರೆ ಮಾರ್ಚ್ ತನಕ ಕೊಡದೆ ಹೋದ್ರೆ ಭಾರತದ ರಾಜಕಾರಣದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗೋ ಪರಿಸ್ಥಿತಿ ಬಂದಿದೆ. ನಾಚಿಕೆ ಯಾರಿಗಾಗಬೇಕು? ದಾರಿ ತಪ್ಪಿಸ್ತಿರೋರು ಯಾರು? ಅಲ್ಲಿ ಕೂಡ ಮಹಾಪ್ರಭುವಿನ ವಕೀಲರು ಬಂದುಬಿಟ್ಟು ಎಲೆಕ್ಷನ್ ಟೈಮ್ ನಲ್ಲಿ ಕೇಂದ್ರ ಸರ್ಕಾರದ ಹತ್ರ ಬರದೆ ಕೋರ್ಟ್ ಬಂದಿದ್ದಾರೆ, ಇದರ ಬಗ್ಗೆ ನೀವು ನೋಟಿಸ್ ಕಳಿಸ್ಬೇಡಿ ಅಂತಾರಂತೆ. ಈ ಬರ ಪರಿಹಾರ ಬಂದರೆ ಇವತ್ತಿನ ನಮ್ಮ ಬಡವರಿಗೆ, ನಮ್ಮ ರೈತರಿಗೆ 1,00,000 ರೂಪಾಯಿ ದುಡ್ಡಾದ್ರೂ ಸಿಗ್ತಿತ್ತಲ್ವಾ? ಈ ತರದ ಒಬ್ಬ ಮಹಾಪ್ರಭುವನ್ನ ಅಪ್ಕೊಳ್ತಾ ಮಂಡ್ಯವನ್ನ ಮಾರ್ಲಿಕ್ಕೆ ಹೊರಟಿದ್ದಾರೆ ಇವರೆಲ್ಲ. ಮೊನ್ನೆ ತನಕ ಹೋದ ಎಲೆಕ್ಷನ್ಗಳಲ್ಲಿ ಪಾಪ ಹೆಣ್ಮಗಳು ಯಾರೋ ಒಬ್ರು ನಿಂತ್ಕೊಂಡ್ರೆ ಗಂಡ ಸತ್ ಮುಂದೆ ಅಂತ ಹೇಳಿದ್ದೀವಿ ನನ್ನಪ್ಪ. ಮಾತು ಮನೆ ಕಿಡಿಸ್ತೋದಂಗೆ ನಿಮ್ಮನ್ನು ಸೋಲ್ಸ್ ಕಳಿಸಿದ್ರೆ ಇಲ್ವೋ?
ಅವರು ನನ್ನ ಸ್ವಾಭಿಮಾನಕ್ಕೆ ಬಂದಿದ್ದ ಸರಿಗೊಟ್ಟು ನಿಮ್ಮ ಹತ್ರ ಓಟ್ ಕೇಳಿದ್ರು ಇಲ್ವೋ? ಈಗ ಅವ್ರ ಮನೆ ಮುಂದೆ ಇವ್ರು ನಿಂತ್ಕೊಂಡವ್ರೆ, ಮಗನ್ ಸೋಲ್ಸಿದವ್ರ ಹತ್ರ ನನ್ನ ಗೆಲ್ಸಿ, ನೀವು ಬನ್ನಿ ನನ್ನ ಜೊತೆ. ನಮ್ಮ ಸ್ವಾಭಿಮಾನ ಮುಖ್ಯ, ನಮ್ಮ ಹಕ್ಕು ಮುಖ್ಯ. ಮಂಡ್ಯದ ಜನತೆ ಇವುಗಳಿಗೆ ಸರಿಯಾದ ಪಾಠವನ್ನ 26ನೇ ತಾರೀಕು ತಿಳಿಸಲೇಬೇಕು. ನೀವು ದಾರಿ ತಪ್ಪಿದ ಮಗ ಯಾರು, ದಾರಿ ತಪ್ಪಿದ ಕಳ್ಳನ ಮಗ ಯಾರು ಅಂತ ನಿಮ್ಮ ಓಟಿನ ಮೂಲಕ ಹೇಳಬೇಕು. ಇದು ನಮ್ಮ ಜವಾಬ್ದಾರಿ. ಇವರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ಏನೋ ದೊಡ್ಡ ಪಕ್ಷ ಏನಲ್ಲ, ಎಲ್ರೂ ಹಾಗೆ. ಬಟ್ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾವ ರಾಜಕೀಯ ಪಕ್ಷಗಳು ಗೆಲ್ಲೋದು ಸೋಲೋದು ನಡೆಯಲ್ಲ. ನಾವು ಸರಿಯಾದವರನ್ನ ಆರಿಸಿದರೆ, ನಮ್ಮ ಮಾತುಗಳನ್ನ ಕೇಳುವವರನ್ನ ಆರಿಸಿದರೆ ನಾವು ಗೆಲ್ತೀವಿ, ಗೆಲ್ದಿದ್ರೆ ನಾವು ಸೋಲ್ತೀವಿ. ಸೋಲು ಗೆಲುವು ನಮ್ದು. ಇವರು ರಾಜಕೀಯ ಪಕ್ಷಗಳು 5 ವರ್ಷಕ್ಕೊಂದ್ಸಲ ಇರ್ತಾರೆ. ಆಳ್ವಿಕೆಗೆ ಬಂದ್ರು ಅನ್ನೋ ಕಾರಣಕ್ಕೆ ರಾಜ್ಯದ ಎಲ್ಲಾ ಜನತೆ ಆ ಪಕ್ಷದವರಲ್ಲ, ಒಂದೊಂದು ಪಕ್ಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.